ರೇಣುಕಾಸ್ವಾಮಿ ಕೇಸ್ ಚಾರ್ಜ್ ಫ್ರೇಮ್ ಹಿನ್ನೆಲೆ ಇಂದು ಸಿವಿಲ್ ಕೋರ್ಟ್ನಲ್ಲಿ ದೋಷಾರೋಪಣೆ ನಡೆಯಿತು. ನಟ ದರ್ಶನ್, ಪವಿತ್ರ ಗೌಡ ಸೇರಿ ಕೇಸ್ನ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಆರಂಭದಲ್ಲಿ ಕೋರ್ಟ್ ಕಿಕ್ಕಿರಿದಿದ್ದು ಜಡ್ಜ್ ವಕೀಲರನ್ನ ಹೊರಗೆ ಹೋಗುವಂತೆ ಮನವಿ ಮಾಡಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ದೋಷಾರೋಪಣೆ ಓದಿ ಹೇಳಿದ್ದು ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಲಾಗಿದೆ. ಹಾಜರಾಗಿದ್ದರು. ಇವತ್ತು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರಕ್ರಿಯೆ ಅಂತ ಕರೀತಿದ್ದಾರೆ, ಅದನ್ನು ಪ್ರೊಸೀಜರ್ ಅದು. ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರತಂದರೆ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್ಸು. ಅದರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗಿದೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳನ್ನು ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಜೊತೆಗೆ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ಮೊದಲಿಗೆ ಜಡ್ಜ್ ಮುಂದೆ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್ರನ್ನ ಹಾಜರುಪಡಿಸಲಾಯಿತು. ದರ್ಶನ್ ಹಣೆಗೆ ಕುಂಕುಮ ಇಟ್ಕೊಂಡು ಬಂದಿದ್ರು. ಕೋರ್ಟಲ್ಲಿ ದರ್ಶನ್ ಮಾತಾಡಿಸಲು ಪವಿತ್ರ ಗೌಡ ಪ್ರಯತ್ನ ಪಟ್ಟರು. ಪವಿತ್ರ ಗೌಡ ಹಿಂದೆ ದರ್ಶನ್ ನಿಂತ್ಕೊಂಡಿದ್ರು. ದರ್ಶನ್ಗೆ ಮುಂದೆ ಬರುವಂತೆ ಪವಿತ್ರ ಗೌಡ ಕೈ ಸನ್ನೆ ಮಾಡಿದ್ರು. ಆಯಿತು ಅಂತ ಸೀರಿಯಲ್ ಪ್ರಕಾರ ದರ್ಶನ್ ನಿಂತ್ಕೊಂಡ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ 17 ಆರೋಪಿಗಳನ್ನ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಇಂದು ಚಾರ್ಜ್ ಫ್ರೇಮಿಂಗ್ ಪ್ರಕ್ರಿಯೆ ನಡೆಯಿತು. ಎಲ್ಲ ಆರೋಪಿಗಳನ್ನ ಒಬ್ಬೊಬ್ಬರಾಗಿ ಕಟಕಟೆಗೆ ಕರೆಯಲಾಯಿತು. ಬಳಿಕ ಜಡ್ಜ್ ದೋಷಾರೋಪಣಾ ಪಟ್ಟಿಯನ್ನು ಓದಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಯಾವೆಲ್ಲ ಗಂಭೀರ ಆರೋಪಗಳನ್ನ ಹೊರಿಸಿದ್ದಾರೋ ಆ ಎಲ್ಲ ಆರೋಪಗಳನ್ನ ಚಾರ್ಜ್ ಶೀಟ್ ಅನ್ನ ನ್ಯಾಯಾಧೀಶರು ಆರೋಪಿಗಳ ಮುಂದೆಯೇ ಅಧಿಕೃತವಾಗಿ ಓದಿ ಹೇಳಿದ್ರು. ದೋಷಾರೋಪ ಓದಿದ ಮೇಲೆ ದರ್ಶನ್ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ದರ್ಶನ್ ಅಷ್ಟೇ ಅಲ್ಲದೆ ಎಲ್ಲ ಆರೋಪಿಗಳು ಕೂಡ ಇದ್ದು ಸುಳ್ಳು ಸರ್, ಇದು ಸುಳ್ಳು ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ವಕೀಲರನ್ನ ಬದಲಿಸಲು ಆರೋಪಿ ದರ್ಶನ್ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ಲಾಯರ್ ಚೇಂಜ್ ಮಾಡಬೇಕು ಅಂತ ಜಡ್ಜ್ ಬಳಿ ಆರೋಪಿ ದರ್ಶನ್ ಕಾಲಾವಕಾಶ ಕೇಳಿದ್ರು. ದರ್ಶನ್ ಮನವಿ ಬೆನ್ನಲ್ಲೇ ಎಲ್ಲ ಆರೋಪಿಗಳು ವಕೀಲರ ಬದಲಾವಣೆಗೆ ಜಡ್ಜ್ಗೆ ಮನವಿ ಮಾಡಿಕೊಂಡ್ರು. ಹೀಗಾಗಿ ಜಡ್ಜ್ ವಿಚಾರಣೆಯನ್ನ ನವೆಂಬರ್ 10ರೊಳಗೆ ದರ್ಶನ್ ವಕೀಲರ ಬದಲಾವಣೆ ಸಾಧ್ಯತೆ ಇದೆ. ಇನ್ನು ಚಾರ್ಜ್ ಫ್ರೇಮ್ ಆದೇಶಕ್ಕೆ ಆರೋಪಿಗಳ ಸಹಿ ಹಿನ್ನೆಲೆ ಆರೋಪಿಗಳನ್ನ ಪೊಲೀಸರು 57ನೇ ಕೋರ್ಟ್ ಹಾಲ್ನಲ್ಲಿ ಕೂರಿಸಿದ್ರು. ಎಲ್ಲ ಆರೋಪಿಗಳ ಸಹಿ ಬಳಿಕ ಜೈಲಿಗೆ ಪೊಲೀಸರು ಕರೆದೊಯ್ಯಲಿದ್ದಾರೆ. ಈ ಮಧ್ಯೆ ಪವಿತ್ರ ಗೌಡ ನೋಡಲು ತಾಯಿ ಮತ್ತು ಮಗಳು ಕೋರ್ಟ್ ಬಳಿ ಆಗಮಿಸಿದ್ರು. ಅಮ್ಮ ಮಗಳನ್ನ ನೋಡಿ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ರು. ವೈದ್ಯರ ಚೀಟಿ ಇಲ್ಲದ ಮಾತ್ರೆ ಸೇವಿಸಿ ವ್ಯಕ್ತಿ ಸಾವನ್ನಪ್ಪಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವೆಂಕಟರಮಣಪ್ಪ ಮೃತ ವ್ಯಕ್ತಿ ಕೈವಾರ ಕ್ರಾಸ್ ಮೆಡಿಕಲ್ ಸ್ಟೋರ್ನಲ್ಲಿ ಕೈ ಹಾಗೂ ಎದೆನೋವಿಗೆ ವೆಂಕಟರಮಣಪ್ಪ ಮಾತ್ರೆ ತಂದು ನುಂಗಿದ್ರು. ಮೃತನ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಕುಟುಂಬಸ್ಥರು ಈಗ ಆಗ್ರಹಿಸಿದ್ದಾರೆ. ನಮ್ಮಣ್ಣ ವೆಂಕಟರಮಣಪ್ಪ ಅಂತ ಕೈವಾರ ಕ್ರಾಸಲ್ಲಿ ಇಲ್ಲಿ ಚಿಂತಾಮಣಿ ಕೈವಾರ ಆಟ ಆಡಿಸ್ಕೊಂಡು ಜೀವನ ಮಾಡ್ತಾ ಇದ್ದ. 3 ದಿವಸದಿಂದ ಎದೆನೋವು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ದ, ನೋಡ್ಸ್ಕೊಂಡು ಮತ್ತು ಇವರು ಮೆಡಿಕಲ್ ಸ್ಟೋರ್ನವರು ಯಾವಂದ್ರೆ ಮಾತ್ರೆ ಕೊಟ್ಬಿಟ್ಟು ಈ ಥರ 5 ಡೋಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ಅವೆಲ್ಲ ಶುದ್ಧ ಕ್ರಮ ತಗೊಂಡು ನೀವು ಪರಿಶೀಲನೆ ಮಾಡಬೇಕು ಸರ್. ಅವರು ಚೀಟಿ ಇಲ್ದೇ ಹೋದ ತಕ್ಷಣ ಡಾಕ್ಟರ್ ಚೀಟಿ ಇಲ್ದೇ ಮಾತ್ರೆ ಕೊಡ್ತಾ ಇರ್ತಾರೆ. ಇದು ತಗೊಂಡು ಹೇಳ್ಬಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಂಡು ನೀವು ಪರಿಶೀಲನೆ ಮಾಡಿ ಅದನ್ನು ಯಾರಿಗೂ ಬೇರೆ ಒಬ್ರಿಗೆ ತೊಂದರೆ ಆಗಬಾರ್ದು. ಈಗ ನಮ್ಮ ಅಣ್ಣನಿಗೆ ತೊಂದರೆ ಆದಂಗೆ ಇನ್ನೊಬ್ಬರಿಗೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡಿ ಸರ್. ಗ್ಯಾಂಗ್ ಒಂದು ಅಕ್ರಮವಾಗಿ ಕರುಗಳ ಮಾರಾಟಕ್ಕೆ ಮುಂದಾಗಿತ್ತು. ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹೋಗ್ತಾ ಇದ್ದಂತೆ ಕರುಗಳನ್ನು ಅಲ್ಲೇ ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ತೆಂಡೆಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸಂತೆಯಲ್ಲಿ 50ಕ್ಕೂ ಹೆಚ್ಚು ಕರುಗಳನ್ನು ಖರೀದಿಸಿ ಕಟ್ಟಡವೊಂದರಲ್ಲಿ ಕೂಡಿಟ್ಟಿದ್ರು. ವಿಷಯ ತಿಳಿದ ಮೈಸೂರು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ದಾಳಿ ಮಾಡಿದ್ದು ಅಕ್ರಮ ಗೋ ಸಾಗಾಣಿಕೆ ಗ್ಯಾಂಗ್ ಎಸ್ಕೇಪ್ ಆಗಿದೆ. 50ಕ್ಕೂ ಹೆಚ್ಚು ಕರುಗಳನ್ನು ಹಿಂದೂ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಆಯ್ತು ಹೋಗೋಣ ಕರ್ಕೊಂಡು ಹೋಗ್ತೀನಿ. ಯಾರು ನಿಮ್ಮೆಲ್ಲ ಕೂಡಾಕಿದ್ದು ಯಾರು?
ಬಂಧನ ಭೀತಿಯಿಂದ ನಾಪತ್ತೆಯಾಗಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ದಕ್ಷಿಣ ಕನ್ನಡದ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದರು. ಕಳೆದ ಕೆಲವು ದಿನಗಳಿಂದ ನಾಪತ್ತೆಯಾಗಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವತ್ತು ಕೋರ್ಟ್ಗೆ ಆಗಮಿಸಿದರು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಬಂಧ ವಾರೆಂಟ್ ಜಾರಿ ಮಾಡಲಾಗಿತ್ತು. ಸದ್ಯ ವಾರೆಂಟ್ ರೀಕಾಲ್ ಮಾಡುವುದಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ತಿಮ್ರೋಡಿ ಆಗಮಿಸಿ ವಿಚಾರಣೆಗೆ ಹಾಜರಾಗಿ ವಾಪಸ್ ತೆರಳಿದ್ದಾರೆ. ಮೈಸೂರಿನಲ್ಲಿ ಹುಲಿ ದಾಳಿಗಳು ಹೆಚ್ಚಾದ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಜನರು ಹೆಚ್ಚು ಕಾಡಿನಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ. ಸಫಾರಿ ಜಾಸ್ತಿ ಆಗಿದೆ. ಚಿರತೆಗಳ ಹಾವಳಿಯೂ ಹೆಚ್ಚಾಗಿದೆ. ಮೇವು ನೀರಿಗಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ. ನಾನು ಕೂಡ ಈ ಬಗ್ಗೆ ಮೀಟಿಂಗ್ ಮಾಡ್ತೀನಿ. ಅಗತ್ಯ ಕ್ರಮಗಳ ಕುರಿತು ಸೂಚನೆ ಕೊಡ್ತೀನಿ. ಅಕ್ರಮ ರೆಸಾರ್ಟ್ಗಳಿಗೂ ಕೂಡ ಕಡಿವಾಣ ಹಾಕುವ ಕೆಲಸ ಮಾಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಜನಗಳು ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರಿಸಾರ್ಟ್ಗಳೆಲ್ಲ ಆಗಿಬಿಟ್ಟಿದ್ದಾವೆ. ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅದು ಒಂದು. ಎರಡನೇದು ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು. ಮೂರನೇದು ಈ ಚಿರತೆಗಳ ಹಾವಳಿ ಹೊರಗಡೆ ಫಾರೆಸ್ಟ್ ಒಳಗಡೆ. ಸೊ ಇವೆಲ್ಲ ಕಾರಣಗಳಿಗಾಗಿ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಇವರು ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ. ಈಗ ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ವೀಣೆ ತಯಾರಕ ಪೆನ್ನಾ ಓಬಳಯ್ಯ ನಿಧನವಾಗಿದ್ದಾರೆ. ಪೆನ್ನಾ ಓಬಳಯ್ಯ ಅವರು 2025ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದರು. ಆದರೆ ನಿನ್ನೆ ರಾತ್ರಿ ನಿಧನಗೊಂಡಿದ್ದಾರೆ. ದೊಡ್ಡಬಳ್ಳಾಪುರದ ಸಿಂಪಾಡಿಪುರ ಗ್ರಾಮದ ನಿವಾಸಿಯಾಗಿರುವ ಪೆನ್ನಾ ಓಬಳಯ್ಯ ವೀಣೆ ತಯಾರಿಕೆ ಕಲೆಯನ್ನು ಕಲಿತಿದ್ರು. ಕಾಲಕ್ರಮೇಣ ಊರಿನ ಜನರಿಗೆಲ್ಲ ವೀಣೆ ತಯಾರಿಕೆಯನ್ನು ಹೇಳಿಕೊಟ್ಟಿದ್ರು. ಹಾಗಾಗಿ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೈಸೂರು ಸಭೆ ನಡೆದಿದೆ. ಶಾರದಾ ದೇವಿ ನಗರದ ವಲಯ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವರಾದ ಭೈರತಿ ಸುರೇಶ್ ಮತ್ತು ಎಚ್ಸಿ ಮಹದೇವಪ್ಪ, ಶಾಸಕರಾದ ತನ್ವೀರ್ ಸೇಠ್, ಯತೀಂದ್ರ ಸಿದ್ದರಾಮಯ್ಯ, ಹರೀಶ್ ಗೌಡ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಗ್ರೇಟರ್ ಮೈಸೂರು ಕುರಿತು ಜನಪ್ರತಿನಿಧಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರದ ಮುಖಂಡರು ಡಿಕೆಶಿ ಸಿಎಂ ಆಗ್ತಾರೆ ಎಂಬ ಹೇಳಿಕೆ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಬಿಟ್ಟು ಬೇರೆ ಯಾರು ಹೇಳಿದ್ರೂ ಬದಲಾವಣೆ ವಿಚಾರಕ್ಕೆ ಕಿಮ್ಮತ್ತಿಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರ ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತೇನೆ. ಬಿಹಾರ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ಹೇಳಿದರು. ಹೈಕಮಾಂಡು ಯಾರು? ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಮಾತಾಡಿದಾರ? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ದಿಲ್ಲಿ ಹೈಕಮಾಂಡ್. ಇನ್ನು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಬಿಜೆಪಿ ದುರಾಡಳಿತ, ಭ್ರಷ್ಟಾಚಾರಕ್ಕೆ ಜನರು ಬೇಸತ್ತಿದ್ದಾರೆ. ಈ ಹಿನ್ನೆಲೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದರು. ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ. ಬಿಹಾರ್ನವರು ಬಹಳ ಜನ ಇದ್ದಾರೆ. ಮನವಿ ಮಾಡೋದು ಮಾಡ್ತೀವಿ, ನೋಡೋಣ ಅವ್ರು ಏನು ಮಾಡ್ತಾರೆ. ಒಂದು ಆಂಟಿ ಇನ್ಕಂಬೆನ್ಸಿ, ಎರಡನೇದು ಬಿಜೆಪಿಯವರ ಭ್ರಷ್ಟಾಚಾರ, ದುರಾಡಳಿತ, ಇವೆಲ್ಲ ಕೂಟಾಗ್ತದೆ. ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ. ಬಿಜೆಪಿ ಜೊತೆಲೂ ಹೋಗ್ತಾರೆ, ಕಾಂಗ್ರೆಸ್ ಜೊತೆಲೂ ಬರ್ತಾರೆ, ಲಾಲೂ ಪ್ರಸಾದ್ ಜೊತೆ ಹೋಗ್ತಾರೆ. ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ಮಾಜಿ ಸಿಎಂ ದೇವರಾಜ್ ಅರಸು ಅವರ ಪ್ರತಿಮೆ ಲೋಕಾರ್ಪಣೆ ಮಾಡಿದ್ರು. ಡಿಸಿ ಕಚೇರಿ ಮುಂದೆ ಪ್ರತಿಮೆ ಲೋಕಾರ್ಪಣೆಯನ್ನ ಮಾಡಲಾಯಿತು. ಈ ವೇಳೆ ಮುಂದಿನ ದೇವರಾಜ್ ಅರಸು ಸಿದ್ದರಾಮಯ್ಯನವರು ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ರು. ಈ ವೇಳೆ ಹೇ ಕುತ್ಕೋ ಸುಮ್ನೆ, ದೇವರಾಜ್ ಅರಸುನೇ, ಸಿದ್ದರಾಮಯ್ಯನೇ ಅಂತ ಹೇಳಿದ್ದಾರೆ.
ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ದೇವರಾಜ ಅರಸು ಸಿಎಂ ಆಗಿದ್ದಾಗ ನಾನು ಬೇರೆ ಪಕ್ಷದಲ್ಲಿದ್ದೆ, ಅವರು ಕಾಂಗ್ರೆಸ್ನಲ್ಲಿ ಇದ್ರು. ಅವರ ಸಾಮಾಜಿಕ ನ್ಯಾಯದ ಕಳಕಳಿ ಎಲ್ಲರಿಗೂ ಕೂಡ ಮಾದರಿ. ಅಸಮಾನತೆ ಹೋಗಲಾಡಿಸೋದು ಎಲ್ಲಾ ರಾಜಕೀಯ ನಾಯಕರ ಕೆಲಸ. ಇಂತಹ ಕೆಲಸವನ್ನ ಮಾಡಿದವರು ದೇವರಾಜ ಅರಸು ಅವರು. ದೇವರು ವರಾನೂ ಕೊಡಲ್ಲ, ಶಾಪಾನೂ ಕೊಡಲ್ಲ, ಅವಕಾಶಗಳನ್ನ ಕೊಡ್ತಾನೆ. ಅವಕಾಶ ಸಿಕ್ಕಾಗ ಸದುಪಯೋಗ ಮಾಡಿಕೊಳ್ಳೋದು ಬುದ್ಧಿವಂತಿಕೆ ಅಂತ ಹೇಳಿದ್ರು. ಇನ್ನು ದೇವರಾಜ ಅರಸು ಅದೇ ರೀತಿಯಾಗಿ ನಡೆದುಕೊಂಡವರು ಅಂತ ಹೇಳಿದ್ರು. ಇನ್ನು ಹಾಡಿ ಹೊಗಳಿದ್ದಾರೆ ದೇವರಾಜ ಅರಸು ಅವರನ್ನ. ಕೋಲಾರದ ಬಂಗಾರಪೇಟೆಯಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪುತ್ರಿ ವಿವಾಹ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ದರು. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಪರಮೇಶ್ವರ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ನಾನೇನು ಮಾತನಾಡಲ್ಲ. ಸಿಎಂ ಬದಲಾವಣೆ ಬಗ್ಗೆ ಚರ್ಚಿಸುವುದು ಅನವಶ್ಯಕ. ನಾನು ಸಿಎಂ ಆಗಲು ಎಲ್ಲ ಅರ್ಹತೆ ಇದೆ ಎಂದು ಅಭಿಮಾನದಿಂದ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಸಿಎಂ ಆಗಲಿ ಅಂತ ಹೇಳಿಕೊಂಡಿದ್ದೇವೆ. ಆದರೆ ಊಟ ತಿಂಡಿಗೆಲ್ಲ ಬಂದಾಗ ಇದೇ ವಿಚಾರ ಚರ್ಚೆ ಮಾಡಲ್ಲ ಅಂತ ಹೇಳಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ವಿಪಕ್ಷಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ತಾವು ಕೂಡ ರೇಸಲ್ಲಿ ಇದ್ದೀರಾ ಅಂತ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಯಾಕೆ ಸರ್? ಅದು ಅನವಶ್ಯಕ ಅಂತ ಅನ್ಸುತ್ತೆ. ಸರ್, ನೀವು ಸಿಎಂ ಆಗ್ತೀರಿ ಅಂತ ಅಂದ್ಬಿಟ್ಟು ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಸರ್. ಅಂದ್ರೆ ಸಿಎಂ ಆಗೋದಕ್ಕೆ ಎಲ್ಲ ಅರ್ಹತೆಗಳು ತಮಗಿದೆ ಅಂತ ಅಂದ್ಬಿಟ್ಟು ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನೀವು ಅವ್ರ ಮೇಲೆ ಹೇಳಿ, ನಾನು ಅವ್ರ ಮೇಲೆ ಇಬ್ಬರದು ಅಭಿಮಾನ. ಒಬ್ರಿಗೊಬ್ರು ಹೇಳ್ಕೊಂಡಿದ್ದಾರೆ. ಊಟಕ್ಕೆ ಸೇರ್ತಾ ಇರ್ತೀವಿ, ತಿಂಡಿಗೆ ಸೇರ್ತಾ ಇರ್ತೀವಿ, ಕಾಫಿ ಸೇರ್ತಾ ಇರ್ತೀವಿ. ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ. ನೀವು ಮಾತ್ರ ಬೇರೆ ಬೇರೆ ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ ಸಿಗೋದಿಲ್ಲ. ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರೋಕ್ಕಾಗೋದಿಲ್ಲ ಸರ್ಕಾರದಲ್ಲಿ. ಡೈಲಿ ಪ್ರವಾಸ ಅದು ಏನಿಲ್ಲ. ಒಂದು ದಿವಸ ಹೋಗಿದ್ದು ಕೆಲವು ವಿಚಾರಗಳದೇನೋ ಮಾತಾಡೋಕ್ಕಂತ ಹೇಳಿದ್ರು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂದರು. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಬರ್ತೀವಪ್ಪ, ಅದೆಲ್ಲ ಹೇಳೋಕ್ಕಾಗ್ತದಾ? ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ನ ಮಾತಾಡ್ಕೊಂಡು ಬರೋದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು. ಸೊ ನಾವು ಏನೇ ಇದ್ರೂ ಮಾತಾಡಬೇಕಾದ್ರೆ ಅಲ್ಲಿಗೆ ಹೋಗಬೇಕು. ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಮತ್ತೊಮ್ಮೆ ಬ್ಯಾಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಇಲ್ಲ. ಡಿಕೆಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಆದ್ಮೇಲೆ ಅವರು ಸಿಎಂ ಆಗಲಿ ಅಂತ ನಮಗೂ ಆಸೆ ಇದೆ. ಹೈಕಮಾಂಡ್ ಗೆರೆ ಹಾಕಿದ್ರೆ ಆ ಗೆರೆ ನಾವು ದಾಟಲ್ಲ. ನವೆಂಬರ್ ಏನ್ ಕ್ರಾಂತಿನೂ ಇಲ್ಲ ಅಂತ ಹೇಳಿದ್ರು. ಹಾಗೆಯೇ ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಮಾತನಾಡಿದ್ದಾರೆ. ಅದಿದ್ರೆ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿ 2028ವರೆಗೂ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಕುರ್ಚಿ ಖಾಲಿ ಇದೆಯಾ? ಕುರ್ಚಿಯಲ್ಲಿ ಕೂತಾರೆ. ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು, ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದ್ದಾರೆ. ನಾವು ಅವ್ರ ಮುಖ್ಯಮಂತ್ರಿ ಮುಂದೆ ಸಿದ್ದರಾಮಯ್ಯ ಆದಮೇಲೆ ಅವ್ರು ಮುಖ್ಯಮಂತ್ರಿ ಆಗಲಿ ಅಂತ ನಮಗೂ ಆಸೆ ಇದೆ. ನಿಮ್ಮ ಹೇಳಿಕೆ ಎರಡೂವರೆ ವರ್ಷ ಇಲ್ಲ ಅನ್ನಂಗಾಯ್ತು. ಸಿದ್ದರಾಮಯ್ಯ ಅದಿದ್ರೆ 28 ಇದ್ದಿದ್ರೆ 28ವರೆಗೂ ಇದಾಗ್ತಾಯ್ತಾ? ಆಮೇಲೆ ನಮ್ಮ ಪಕ್ಷ ಇನ್ನೊಂದು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷ ಹೈಕಮಾಂಡ್. ನಾವೆಲ್ಲ ಪಕ್ಷ ಹೈಕಮಾಂಡ್ ಶಿಸ್ತಿನ ಸಿಪಾಯಿ. ಅವ್ರು ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅವ್ರಿಗೆ ಗೆರೆ ಹತ್ರ ಗೆರೆ ದಾಟಲ್ಲ. ನಾವು ಏನು ಕ್ರಾಂತಿನಿಲ್ಲ, ಪ್ರಾಂತಿನೂ ಇಲ್ಲ. ಅದು ಬದಲಾವಣೆ ಹೈಕಮಾಂಡ್ ಅವರು ಏನಾದ್ರು ಹೇಳಿದಾರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬದಲಾವಣೆ ಆಗ್ತದೆ ಹೇಳಿದಾರ? ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರ? ಸೋನಿಯಾ ಗಾಂಧಿ ಅವರು ಹೇಳಿದಾರ? ಹೇಳಿದ ಮೇಲೆ ನೀವು ನನಗೆ ಏನಾದ್ರು ಕೇಳಿದ್ರೆ ನಾನು ಸಿಎಂ ಅವ್ರ ಟೋನೇ ಚೇಂಜ್ ಆಗಿರ್ತಾರೆ. 1 ತಿಂಗಳಿಂದ 5 ವರ್ಷ ನಾನೇ ಸಿಎಂ ಅಂತಿದ್ರು. ಈಗ ಹೈಕಮಾಂಡ್ ಬಯಸಿದ್ರೆ ಕಂಟಿನ್ಯೂ ಆಗ್ತೀನಿ. ಒಂದು ನಿಮಿಷ ಕೇಳಿ. ಅವ್ರು ಯಾವತ್ತೂ ಅದನ್ನೇ ಹೇಳ್ತಾರೆ. ಅವ್ರು ಯಾವತ್ತೂ ನಾನು ಚೀಫ್ ಮಿನಿಸ್ಟರ್ ಆಗ್ತಿದ್ದೆ, ಚೀಫ್ ಮಿನಿಸ್ಟರ್ ಆಗೋ ಮೊದಲು ಹೇಳಲಿಲ್ಲ. ಆಗೇನು ಮಾಡ್ತಾರೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಒಂದು CLP ಮೀಟಿಂಗ್ ಕರೀತಾರೆ, ಹೈಕಮಾಂಡ್ ನಂತರ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ನಿರ್ಧಾರ ತಗೊಳ್ತಾರೆ.